ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ನೋಡ್ತಾ ಇದ್ದ ಹಾಗೆ ಬೆಂಕಿ ವ್ಯಾಪಿಸ್ತಾ ಇದ್ದು 20ರಿಂದ 25 ಟೆಂಟ್ಗಳು ಸುಟ್ಟು ಭಸ್ಮ ಆಗಿ ಹೋಗಿದೆ. ಅಷ್ಟಕ್ಕೆ ನಿಂತಿಲ್ಲ ಬೆಂಕಿ, ಆ ಬೆಂಕಿ ಮತ್ತು ವ್ಯಾಪಿಸ್ತಾನೆ ಇದೆ. ಕುಂಭಮೇಳದ ಹಲವು ಟೆಂಟ್ಗಳಲ್ಲಿ ಅಗ್ನಿ ಜ್ವಾಲೆಯ ನರ್ತನವನ್ನು ನಾವು ನೋಡಬಹುದಾಗಿದೆ. ನೋಡಿ ಇಲ್ಲಿ ಕುಂಭಮೇಳದ 19ನೇ ಸೆಕ್ಟರ್ ಪ್ರದೇಶದಲ್ಲಿರುವಂತಹ ಟೆಂಟ್ಗಳಿವು. ವಿವೇಕಾನಂದ ಸೇವಾ ಸಮಿತಿಯ ಟೆಂಟ್ಗಳು ಹೀಗೆ ಬೆಂಕಿಗೆ ಆಹುತಿಯಾಗಿವೆ. ಅಗ್ನಿ ಕೆನ್ನಾಲಿಗೆಗೆ ಹಲವು ವಾಹನಗಳು ಸುಟ್ಟು ಭಸ್ಮ ಆಗಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವೆಹಿಕಲ್ಸ್ಗಳು ಕೂಡ ಸ್ಥಳಕ್ಕೆ 20ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ದೌಡಾಯಿಸಿದ್ದು, ಘಟನಾ ಸ್ಥಳಕ್ಕೆ SDRF ಸಿಬ್ಬಂದಿ ಅಧಿಕಾರಿಗಳು ದೌಡಾಯಿಸಿದ್ದು ಬೆಂಕಿ ನಂದಿಸೋದಕ್ಕೆ ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ನೋಡಿ ಇಲ್ಲಿ ಯಾವ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಳ್ತಾ ಇದೆ ಅಂತ. ಆಮೇಲೆ ಅಕ್ಕಪಕ್ಕದ ಟೆಂಟ್ನಲ್ಲಿರುವಂಥ ಈ ಬೆಡ್ಗಳು, ಆಮೇಲೆ ಬೆಂಕಿ ಬಹಳ ಸುಲಭವಾಗಿ ವ್ಯಾಪಿಸೋದಕ್ಕೆ ಸಾಧ್ಯ ಆಗ್ಬೋದಾ ಅಂತ ವಸ್ತುಗಳು, ಇವನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕಾರ್ಯವೂ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ಅಲ್ಲೇ ಕೆಲ ಕಾರ್ಗಳಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಬಹುಶಃ ಅದರ ಮಾಲೀಕರು ಅಲ್ಲಿಲ್ಲ ಅಂತ ಕಾಣಿಸುತ್ತೆ, ಮಾಲೀಕರು ಅಥವಾ ಡ್ರೈವರ್ಸೋ. ಹಾಗಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತುರಿತಾ ಇದ್ರು ಕೂಡ ಅಲ್ಲೇ ಪಕ್ಕದಲ್ಲಿ ಕಾರ್ಗಳು ಕೂಡ ನಿಂತಿವೆ. ಈಗ ಆಲ್ರೆಡಿ ಹಲವು ಕಾರ್ಗಳು ಸುಟ್ಟು ಭಸ್ಮ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮೇಲ್ಗಡೆನೆ ರೈಲ್ವೆ ಟ್ರ್ಯಾಕ್ ಇದೆ, ನೀವಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಅದು ಮೇಲ್ಗಡೆನೆ ಅದು ಕಾಣ್ತಾ ಇದೆಯಲ್ಲ, ಒಂದು ಸ್ಕೈ ವಾಕ್ ತರ, ಅದು ರೈಲ್ವೆ ಟ್ರ್ಯಾಕ್. ಅದು 2 ರೈಲ್ವೆ ಟ್ರ್ಯಾಕ್ಗಳ ಮಧ್ಯದಲ್ಲಿ ಈ ಟೆಂಟ್ಗಳನ್ನು ಹಾಕಲಾಗಿತ್ತು. ಆದರೆ ಹೀಗೆ ಧಗಧಗನೆ ಹೊತ್ತಿ ಉರಿತಾ ಇವೆ ಟೆಂಟ್ಗಳು. ಗಾಳಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೀಸ್ತಾ ಇದ್ದು ಬೆಂಕಿ ಬಹಳ ವೇಗವಾಗಿ ವ್ಯಾಪಿಸೋದಕ್ಕೆ ಇದು ಕೂಡ ಕಾರಣ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಟೆಂಟ್ಗಳು ಅಂತ ಅಂದರೆ ಅದೇನು ಈ ಸುಮ್ಮನೆ ಈ ಪ್ಲಾಸ್ಟಿಕ್ನಲ್ಲಿ ತಯಾರು ಮಾಡಿರುವಂಥ ಟೆಂಟ್ಗಳ ಮಾದರಿ ಇಂಥದ್ದು ಈ ಥರದ್ದಲ್ಲ. ಬಹಳ ಉತ್ತಮವಾದಂಥ ರೀತಿಯಲ್ಲಿ ನಿರ್ಮಿಸಲ್ಪಟ್ಟಂತಹ ಒಂದು ವಸತಿಗಾಗಿ ನಿರ್ಮಿಸಲಾಗಿರುವಂಥ ಒಂದು ಟೆಂಟ್ಗಳೇ ಆಗಿದೆ ಇವೆಲ್ಲವೂ ಕೂಡ. ಹೀಗಾಗಿ ಬಹಳ ವೇಗವಾಗಿ ಬೆಂಕಿ ವ್ಯಾಪಿಸೋದಕ್ಕೆ ಇದು ಕೂಡ ಕಾರಣ ಆಗಿದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಬೆಂಕಿ ನಂದಿಸೋ ಕಾರ್ಯ ಎಲ್ಲಿ ತನಕ ಬಂದಿದೆ, ಯಾವ ಪ್ರಮಾಣದಲ್ಲಿ ಈ ಬೆಂಕಿ ವ್ಯಾಪಿಸ್ತಾ ಇದೆ ಅಂತ, ಏನಾದ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತೂ ವ್ಯಾಪಿಸ್ಕೊಂಡು ಹೋಗುವಂತ ಚಾನ್ಸಸ್ ಇದೆಯಾ, ಏನ್ ಕತೆ ಹರೀಶ್? ಹೌದು ಮಲ್ತೇಶ್, ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಈ ಒಂದು ಕುಂಭಮೇಳದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿ ಅವಘಡದಲ್ಲಿ ಸಾಕಷ್ಟು ಹಾನಿಯಾಗಿದೆ. ಮುಖ್ಯವಾಗಿ ಈ ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥದ್ದು ಸೆಕ್ಟರ್ 19. ಒಟ್ಟು ಪ್ರಯಾಗ್ರಾಜ್ನ ಈ ತ್ರಿವೇಣಿ ಸಂಗಮದಲ್ಲಿ ಒಟ್ಟು 25 ಸೆಕ್ಟರ್ಗಳಿವೆ. 25 ಸೆಕ್ಟರ್ಗಳಲ್ಲಿ 19ನೇ ಸೆಕ್ಟರ್ನಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿರುವಂತಹದ್ದು. ಸಿಲಿಂಡರ್ ಸ್ಫೋಟದಿಂದ ಈ ಒಂದು ಬೆಂಕಿ ಅವಘಡ ಸಂಭವಿಸಿದೆ ಅನ್ನುವಂತಹದನ್ನ ಹೇಳಲಾಗ್ತಿದೆ. ಒಂದು ಸಿಲಿಂಡರ್ ಸ್ಫೋಟದಿಂದ ಒಟ್ಟು 12 ಸಿಲಿಂಡರ್ಗಳು ಸ್ಫೋಟ ಆಗಿವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದಕ್ಕೊಂದು ಬೆಂಕಿ ವ್ಯಾಪಿಸ್ತಿರೋದ್ರಿಂದ ಸಿಲಿಂಡರ್ಗಳು ಸ್ಫೋಟ ಆಗ್ತಾನೆ ಇವೆ. ಹಾಗಾಗಿ ಬೆಂಕಿಯನ್ನ ತಹಬದಿಗೆ ತರಲು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಮುಖ್ಯವಾಗಿ ಸೆಕ್ಟರ್ 19ರಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿರೋದ್ರಿಂದ 50ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗಾಗಲೇ ಅಲ್ಲಿ ದೌಡಾಯಿಸಿರುವಂತಹದ್ದು, ಬೆಂಕಿ ನಂದಿಸುವಂತಹ ಕೆಲಸ ನಡೀತಾ ಇದೆ. 50ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಈಗಾಗಲೇ ಅಲ್ಲಿ ತೆರಳಿವೆ, ಬೆಂಕಿ ನಂದಿಸುವಂತಹ ಕೆಲಸ ನಡೆದಿದೆ. ಇನ್ನೊಂದು ಕಡೆ NDRF ತಂಡ ಕೂಡ ಅಲ್ಲೇ ಜಮಾಯಿಸಿರುವಂತಹದ್ದು. ಮುಖ್ಯವಾಗಿ NDRF ತಂಡ ಕೂಡ ಅಲ್ಲಿ ಬೆಂಕಿ ನಂದಿಸುವಂತ ಕೆಲಸ ಮಾಡ್ತಾ ಇದೆ. ಇಲ್ಲಿ ಬೆಂಕಿ ನಂದಿಸೋದಕ್ಕೆ ಒಂದು ಚಾಲೆಂಜಿಂಗ್ ಏನು ಅಂತಂದ್ರೆ, ಇದು ಓಪನ್ ಪ್ಲೇಸ್, ಒಂದು ಮರುಭೂಮಿಯ ತರದ ಪ್ರದೇಶವನ್ನ ಕಲ್ಪನೆ ಮಾಡ್ಕೊಳ್ಬಹುದು ನಾವು. ಯಾಕೆಂದ್ರೆ 2 ನದಿಗಳು ಬಂದು ಸೇರಿಸುವಂತ ಸ್ಥಳ, 4000 ಹೆಕ್ಟೇರ್ನಲ್ಲಿ ಈ ಒಂದು ಕುಂಭಮೇಳವನ್ನು ಆಯೋಜನೆ ಮಾಡಿರುವಂತಹದ್ದು. ಎಲ್ಲವೂ ಕೂಡ ತಾತ್ಕಾಲಿಕ ಶೆಡ್ಗಳು, ಮರ ಹಾಗೂ ಪ್ಲಾಸ್ಟಿಕ್ ನಿಂದ ನಿರ್ಮಿಸಿರ್ತಕ್ಕಂತಹ ಟೆಂಟ್ಗಳು. ಒಮ್ಮೆ ಬೆಂಕಿ ಹೊತ್ಕೊಳ್ತು ಅಂತಂದ್ರೆ ನಿರಂತರವಾಗಿ ಅದು ಹಬ್ಕೊಳ್ತಾ ಹೋಗ್ತಾ ಇರುತ್ತೆ. ಮತ್ತೆ ಸುತ್ತಮುತ್ತ ಯಾವುದೇ ಕಟ್ಟಡ ಇಲ್ಲದೆ ಇರೋದ್ರಿಂದ, ಬಯಲು ಪ್ರದೇಶ ಆಗಿರೋದ್ರಿಂದ ಗಾಳಿ ಕೂಡ ವೇಗವಾಗಿದೆ. ಇನ್ನೊಂದು ಕಡೆ ಬಯಲು ಪ್ರದೇಶ ಆಗಿರೋದ್ರಿಂದ ಗಾಳಿ ವೇಗವಾಗಿ ಬೀಸ್ತಾ ಇರುತ್ತೆ. ಇದರಿಂದ ಬೆಂಕಿ ಕೂಡ ಒಂದು ಟೆಂಟ್ರಿಂದ ಇನ್ನೊಂದು ಟೆಂಟ್ಗೆ, ಒಂದು ಸೆಕ್ಟರ್ನಿಂದ ಇನ್ನೊಂದು ಸೆಕ್ಟರ್ಗೆ ವೇಗವಾಗಿ ಹಬ್ತಾ ಇದೆ. ಈಗ 19ನೇ ಸೆಕ್ಟರ್ನಲ್ಲಿ ಈಗ ಬೆಂಕಿ ಅವಘಡ ಸಂಭವಿಸಿರುವಂತಹದ್ದು. ಅದು 20ನೇ ಸೆಕ್ಟರ್ಗೆ ಬೆಂಕಿ ತಾಗಬಾರದು, ಅದಕ್ಕೆ ಪಸರಿಸಬಾರದು ಅನ್ನೋ
ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ವಹಿಸಲಾಗ್ತಿದೆ. ಈಗಾಗಲೇ 50ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಈಗಾಗಲೇ ಬೆಂಕಿ ನಂದಿಸುವಂತಹ ಕೆಲಸ ನಡೀತಿದೆ. ಒಂದ್ ಕಡೆ ನದಿಯ ಪಕ್ಕದಲ್ಲೇ ಇರತಕ್ಕಂತಹ ಸೆಕ್ಟರ್ 19ನೇ ಇರತಕ್ಕಂಥ ನೀರಿಗೇನು ಸಮಸ್ಯೆ ಇಲ್ಲ, ಆದರೆ ಬೆಂಕಿ ನಂದಿಸುವಂತಹ ಕೆಲಸ ಬಹಳಷ್ಟು ಕಷ್ಟದ ಕೆಲಸ. ಯಾಕೆಂದ್ರೆ ಅದು ಓಪನ್ ಪ್ಲೇಸ್ ಆಗಿರೋದ್ರಿಂದ ಗಾಳಿ ಕೂಡ ವೇಗವಾಗಿರುತ್ತೆ, ಮತ್ತೆ ಯಾವುದೇ ಅಡೆತಡೆ ಇರೋದಿಲ್ಲ ಗಾಳಿಗೆ, ಮತ್ತೆ ಬೆಂಕಿಗೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಟೆಂಟ್ಗೆ ಹಬ್ಲಿಕ್ಕೆ ಯಾವುದೇ ಅಡೆತಡೆಗಳಿರೋದಿಲ್ಲ. ಮತ್ತೆ ಇದು ತಾತ್ಕಾಲಿಕವಾಗಿ ನಿರ್ಮಿಸಿರ್ತಕ್ಕಂತಹ ಟೆಂಟ್ಗಳು. ಇಲ್ಲಿ 19ನೇ ಸೆಕ್ಟರ್ಲಿ ಒಂದಷ್ಟು ಅಖಾಡಗಳು ತಮ್ಮದೇ ಆದಂತಹ ಟೆಂಟ್ಗಳನ್ನ ನಿರ್ಮಾಣ ಮಾಡ್ಕೊಂಡಿರೋದ್ರಿಂದ ಅದು ಮರ ಮತ್ತು ಕಟ್ಟಿಗೆಗಳಿಂದ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಮತ್ತೆ ಪ್ಲಾಸ್ಟಿಕ್ನಿಂದ ತಾತ್ಕಾಲಿಕ ಸ್ಟ್ರಕ್ಚರ್ಸ್ಗಳಾಗಿರ್ತವೆ. ಇದರಿಂದ ವೇಗವಾಗಿ ಬೆಂಕಿ ಹರಡುತ್ತೆ. ಮತ್ತೆ ಚಳಿಗಾಲದ ಸಮಯ ಆಗಿರೋದ್ರಿಂದ ಮತ್ತೆ ಬೆಡ್ಗಳು ಜಾಸ್ತಿ ಇರುತ್ತೆ, ಬ್ಲಾಂಕೆಟ್ಗಳು ಜಾಸ್ತಿ ಇರೋದ್ರಿಂದ ಇನ್ನಷ್ಟು ವೇಗವಾಗಿ ಬೆಂಕಿ ಹಬ್ತಾ ಇದೆ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಒಟ್ಟು 25 ಸೆಕ್ಟರ್ಗಳು ಆ ಒಂದು ಕುಂಭಮೇಳ ನಡೆಯುವಂತಹ ಪ್ರದೇಶ ಇರುವಂತಹದ್ದು. 4,000 ಹೆಕ್ಟೇರ್ ಪ್ರದೇಶದಲ್ಲಿ ಬೃಹದಾಕಾರವಾಗಿ ಹಬ್ಬಿರ್ತಕ್ಕಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಲಕ್ಷಾಂತರ ಸಾಧು ಸಂತರುಗಳು ಭಾಗಿಯಾಗಿದ್ದಾರೆ. ಅದರಲ್ಲಿ 25 ಸೆಕ್ಟರ್ಗಳಲ್ಲಿ 19ನೇ ಸೆಕ್ಟರ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಒಂದು ಕಡೆ ನಾವು ವಿಜುವಲ್ಸ್ ಅಲ್ಲಿ ನೋಡಬಹುದು, ಒಂದು ಕಡೆ ಫ್ಲೈಓವರ್ ಇದೆ, ಇನ್ನೊಂದು ಕಡೆ ಟ್ರೈನ್ ಹೋಗುವಂತಹ ಬ್ರಿಡ್ಜ್ ಕೂಡ ನಾವು ಕಾಣಿಸ್ತೀವಿ. ಈ ಬ್ರಿಡ್ಜ್ ಮತ್ತೆ ಫ್ಲೈಓವರ್ ಅಂದ್ರೆ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹ ಬ್ರಿಡ್ಜ್ ಇದು, ಅಂದ್ರೆ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹ ಬ್ರಿಡ್ಜ್. ಆ ಕೆಳಗೆ ಈ ಒಂದು 19ನೇ ಸೆಕ್ಟರ್ನ ಇರುವಂತಹದ್ದು. 19ನೇ ಸೆಕ್ಟರ್ನಲ್ಲಿ ಈಗ ಬೆಂಕಿ ವ್ಯಾಪಿಸ್ತಾ ಇದೆ. ಸಿಲಿಂಡರ್ ಸ್ಫೋಟದಿಂದ ಈ ಒಂದು ಬೆಂಕಿ ಅವಘಡ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ 19ನೇ ಸೆಕ್ಟರ್ನಿಂದ ಇನ್ನೊಂದು ಸೆಕ್ಟರ್ಗೆ ಅಂದ್ರೆ 20 ಆಗಿರ್ಬೋದು, 18 ಆಗಿರ್ಬೋದು, ಈ ಸೆಕ್ಟರ್ಗಳಿಗೆ ಬೆಂಕಿ ತಗಲಬಾರದು ಅನ್ನುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಮತ್ತೆ ಅಲ್ಲಿ ಇರ್ತಕ್ಕಂಥ ಸಾಧು ಸಂತರಾಗಿರಬಹುದು, ಭಕ್ತಾದಿಗಳಾಗಿರಬಹುದು, 19ನೇ ಸೆಕ್ಟರ್ನಲ್ಲಿ ಯಾರು ಆ ಒಂದು ಟೆಂಟ್ಗಳಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಯಾವುದೇ ಜೀವ ಹಾನಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ಗಳು ಏನಿಲ್ಲ, ಎಲ್ಲರೂ ಕೂಡ ಹೊರಗಡೆ ಓಡ್ ಬರ್ಬೋದು ಬೆಂಕಿ ತಗುಲಿದೆ ಅಂತ ಅಂದ ತಕ್ಷಣ. ಹಾಗಾಗಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ 19ನೇ ಸೆಕ್ಟರ್ನಲ್ಲಿ ಬೆಂಕಿ ವ್ಯಾಪಕವಾಗಿ ಹಬ್ತಾ ಇರೋದ್ರಿಂದ ಬೇರೆ ಸೆಕ್ಟರ್ಗಳಿಗೆ ಈ ಒಂದು ಬೆಂಕಿ ತಗಲಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಲಾಗ್ತಿದೆ. ಗಂಗಾ ಯಮುನಾ ನದಿ ಸೇರುವಂತಹ ಒಂದು ಜಾಗ ತ್ರಿವೇಣಿ ಸಂಗಮ, ಸರಸ್ವತಿ ನದಿಯು ಕೂಡ ಸೇರುತ್ತೆ ಅನ್ನುವಂತಹದ್ದು ಒಂದು ಮೈಥಾಲಜಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ತ್ರಿವೇಣಿ ಸಂಗಮ ಅನ್ನುವಂಥ ನಿಟ್ಟಿನಲ್ಲಿ ಕರೀತಾರೆ. ಇಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ನಡೆಯುತ್ತೆ, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ನಡೆಯುತ್ತೆ. ಈಗ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರ್ತಕ್ಕಂಥ ಕುಂಭಮೇಳ ಸಾಕಷ್ಟು ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಧಾರ್ಮಿಕ ಒಂದು ಜಾತ್ರೆ ಸಮಾಗಮ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಬೇಕಾಗತ್ತೆ. ಇಲ್ಲಿ ಸೇರುವಂತಹ ಜನ ವಿಶ್ವದ ಯಾವುದೇ ಧಾರ್ಮಿಕ ಸಮಾಗಮದಲ್ಲಿ ಸೇರೋದಿಲ್ಲ. ಸುಮಾರು 40 ಕೋಟಿ ಜನರು ಈ ಒಂದು 45 ದಿವಸದಲ್ಲಿ ಸೇರಬಹುದು ಅನ್ನುವಂಥದ್ದು ಹೇಳಲಾಗ್ತಿದೆ. ಕಳೆದ 4 ದಿವಸಗಳ ಹಿಂದೆ ಶಾಹಿ ಸ್ನಾನ ಆಗಿತ್ತು. ಶಾಹಿ ಸ್ನಾನದ ನಂತರ ಜನರು ಬರೋದು ಕಡಿಮೆ ಆಗಿರಬಹುದು, ಆದರೆ ಸಾಕಷ್ಟು ಜನರು ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಸೆಕ್ಟರ್ 19ರಲ್ಲಿ ಈ ಬೆಂಕಿ ವ್ಯಾಪಿಸಿದೆ ಅಂತಂದ್ರೆ ಬೇರೆ ಸೆಕ್ಟರ್ಗಳಿಗೆ ಆ ಬೆಂಕಿ ವ್ಯಾಪಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಕ್ರಮಗಳನ್ನು ವಹಿಸಲಾಗ್ತಿದೆ. ಮುಖ್ಯವಾಗಿ ಓಪನ್ ಪ್ಲೇಸ್, ಅದು ಓಪನ್ ಪ್ರದೇಶ ಆಗಿರೋದ್ರಿಂದ ಗಾಳಿ ಕೂಡ ವೇಗವಾಗಿರುತ್ತೆ. ನದಿಯ ದಡದಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದ್ರಿಂದ ಒಂದು ಕಡೆ ನೀರು ಸಹಜವಾಗಿ ಸಿಗುತ್ತೆ, ಅಂದರೆ ಬೆಂಕಿಯನ್ನು ನಂದಿಸಲಿಕ್ಕೆ ನೀರು ಹೇರಳವಾಗಿ ಸಿಗುತ್ತೆ. ಆದರೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿ ಇದೆ. ಇವತ್ತು ಮಂಜು ಆವರಿಸಿಲ್ಲ, ಪ್ರಯಾಗ್ರಾಜ್ ಆಗಿರ್ಬೋದು, ಉತ್ತರ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಮಂಜು ಆವರಿಸಿಲ್ಲ. ಬಿಸಿಲು ಬೀಳ್ತಾ ಇರೋದ್ರಿಂದ ಗಾಳಿ ಕೂಡ ವೇಗವಾಗಿ ಬೀಸ್ತಾ ಇದೆ. ವೇಗವಾಗಿ ಬೀಸ್ತಾ ಇರೋದ್ರಿಂದ ಬೆಂಕಿ ನಿಯಂತ್ರಣ ಬಹಳಷ್ಟು ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಹರೀಶ್ ಜಸ್ಟ್ ಹೋಲ್ಡ್, ಹರೀಶ್ ಮಾತನಾಡ್ತೀನಿ. ಹರೀಶ್, ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಹೇಳ್ತಾ ಇದ್ದ ಹಾಗೆ ಒಂದು ಟೆಂಟ್ ನಿಂದ ಮತ್ತೊಂದು ಟೆಂಟ್ಗೆ ಬಹಳ ವೇಗವಾಗಿ ಬೆಂಕಿ ಹಬ್ತಾ ಇದೆ. ಟೆಂಟ್ಗಳಲ್ಲಿದ್ದಂಥ ಸಿಲಿಂಡರ್ಗಳು ಬಾಂಬ್ ರೀತಿಯಾಗಿ ಸ್ಫೋಟಗೊಳ್ತಾ ಇದೆಯಂತೆ. ಟೆಂಟ್ನಲ್ಲಿದ್ದಂಥ ಜನ ಸಹಜವಾಗಿ ಈ ಸಂದರ್ಭದಲ್ಲಿ ಗಲಿಬಿಲಿ ಆದ್ರು. ವೇಗವಾಗಿ ಗಾಳಿ ಬೀಸ್ತಾ ಇರುವಂತಹ ಕಾರಣದಿಂದಾಗಿ ಆ ಬೆಂಕಿ ಹಬ್ತಾ ಇರುವಂತಹ ಪ್ರಮಾಣ ಹೆಚ್ಚಾಗಿದೆ. ಹೀಗೆ ಕುಂಭಮೇಳದಲ್ಲಿ ಆತಂಕದ ಸ್ಥಿತಿ ಇದೆ. ಆಮೇಲೆ ಇದು ಸೆಕ್ಟರ್ 19, ನಾವು ಪ್ರತಿನಿಧಿ ಹರೀಶ್ ಕೂಡ ಹೇಳ್ತಾ ಇದ್ದಾಗೆ ಒಟ್ಟು 25 ಸೆಕ್ಟರ್ಗಳಿದೆ. ಆ 25 ಸೆಕ್ಟರ್ನ ಪೈಕಿ 19ನೇ ಸೆಕ್ಟರ್ನಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ.
ಈಗ ಅದು 20ನೇ ಸೆಕ್ಟರ್ ಕಡೆಗೆ ವ್ಯಾಪಿಸುವಂತ ಚಾನ್ಸಸ್ ಇದೆ. ಹೀಗಾಗಿ ಅದನ್ನ ಹತೋಟಿಗೆ ತೆಗೆದುಕೊಳ್ಳುವಂತ ಪ್ರಯತ್ನ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲೇ ಆಗ್ತಾ ಇದೆ. ನೋಡಿ, ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಕ್ಷಣಾರ್ಧದಲ್ಲೇ ಸುಟ್ಟು ಕರಕಲಾಗಿರುವಂತಹ ಟೆಂಟ್ಗಳನ್ನ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ದೂರದಲ್ಲಿ ದಟ್ಟವಾದಂತಹ ಹೊಗೆ, ಅಲ್ಲಿ ಇನ್ನೂ ಕೂಡ ಬೆಂಕಿ ಹೊತ್ಕೊಂಡು ಉರಿತಾ ಇರುವಂತಹ ರೀತಿಯಾಗಿ ಕಂಡು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ನೋಡಿ, ಕೇವಲ ಒಂದು ಅರ್ಧ ಗಂಟೆಯ ಒಳಗಾಗಿ 10 ಟೆಂಟ್ಗಳು ಸುಟ್ಟು ಭಸ್ಮ ಆಗಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಬಹಳ ಚಳಿಗಾಲ ಆಗಿರುವಂತಹ ಕಾರಣಕ್ಕಾಗಿ, ಬಹಳ ವಿಪರೀತವಾದಂತಹ ಚಳಿ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಬಹಳಷ್ಟು ಈ ಬೆಡ್ಗಳಿವೆ, ಬ್ಲ್ಯಾಂಕೆಟ್ಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಂಡಿರ್ತಾರೆ. ಆ ಟೆಂಟ್ನಲ್ಲೂ ಕೂಡ ಅದನ್ನು ಕೊಟ್ಟಿರ್ತಾರೆ. ಹಾಗಾಗಿ ಬೆಂಕಿ ಬಹಳ ವೇಗವಾಗಿ ವ್ಯಾಪಿಸೋದಕ್ಕೆ ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಆಮೇಲೆ ಟೆಂಟ್ ಅಂತ ಅಂದರೆ ಈ ಟಾರ್ಪಲಿನ್ ಮೆಟೀರಿಯಲ್ ಅಲ್ಲ, ಈ ಪ್ಲೇವುಡ್ಡು, ಕಟ್ಟಿಗೆ ಅಥವಾ ಮರದ ಏನು ವಸ್ತುಗಳನ್ನು ಬಳಸಿ ನಿರ್ಮಿಸಲಾಗಿರುವಂಥ ಟೆಂಟ್ಗಳಿವೆಲ್ಲ. ಒಂದು ಕುಟೀರ ಅಂತೀವಲ್ಲ, ಕುಟೀರದ ಮಾದರಿ ಇವೆಲ್ಲವೂ ಕೂಡ. ಸೊ ಹಾಗಾಗಿ ಬೆಂಕಿ ಬಹಳ ವೇಗವಾಗಿ ವ್ಯಾಪಿಸೋದಕ್ಕೆ ಇದು ಕೂಡ ಕಾರಣ ಆಗ್ತಾ ಇದೆ. ಹಾಗೆ ಆ ರೈಲ್ವೆ ಬ್ರಿಡ್ಜ್ ಕೆಳಗಡೆನೆ ಬೆಂಕಿ ಹೊತ್ಕೊಂಡಿರುವಂತಹ ಕಾರಣಕ್ಕಾಗಿ ಅಲ್ಲೂ ಕೂಡ ಬಹಳ ಆತಂಕ ಇತ್ತು. ಬಟ್ ಆ ಬೆಂಕಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಉರಿಯೋಕ್ಕಿಂತ ಕೆಲವೇ ಕ್ಷಣಗಳ ಮುನ್ನ ಟ್ರೈನ್ ಕೂಡ ಪಾಸ್ ಆಗಿದೆ. ಈಗ ನಾವು ವಿಜುವಲ್ಸಲ್ಲಿ ನೋಡ್ತಾ ಇದೀವಲ್ಲ, ಈ ಪ್ರಮಾಣದಲ್ಲಿ ಏನಾದರೂ ಬೆಂಕಿ ಉರಿತಾ ಇದ್ದಿದ್ರೆ ಮೇಲ್ಭಾಗದಲ್ಲಿ ಹೋಗ್ತಾ ಇದ್ದಂಥ ಟ್ರೈನ್ಗೂ ಕೂಡ ಸಮಸ್ಯೆ ಆಗ್ಬಿಡ್ತಾ ಇತ್ತು, ದೊಡ್ಡ ಗಂಡಾಂತರ ಆಗ್ತಾ ಇತ್ತು. ಬಟ್ ಅದೃಷ್ಟವಶಾತ್ ಹಾಗಾಗಿಲ್ಲ. ಆಮೇಲೆ ಭಾಳಷ್ಟು ಅಲ್ಲಿ ಅತಿಥಿಗಳು ಸಹಜವಾಗಿ ಇರ್ತಾರೆ, 100 ಮಂದಿ. ಅವ್ರನ್ನೆಲ್ಲ ಸುರಕ್ಷಿತವಾದಂಥ ಸ್ಥಳಕ್ಕೆ ಕಳಿಸ್ಕೊಡುವಂಥ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಟೆಂಪ್ರವರಿ ಸ್ಟ್ರಕ್ಚರ್ ಇದು. ಯಾಕಂದರೆ ಆ ಸ್ಥಳದಲ್ಲಿ ಅವಾಗವಾಗ ಈ ಥರದ್ದು ಶಾಹಿ ಸ್ನಾನ ಮತ್ತೊಂದು ಇದೆಲ್ಲ ನಡೆಯುವಂಥದ್ದಲ್ಲ. ಹೌದು, ಅದೊಂದು ಪವಿತ್ರ ಸ್ಥಳ ಆಗಿದ್ರು ಕೂಡ ಈ ಪ್ರಮಾಣದಲ್ಲಿ ಜನ ಬರುವಂಥದ್ದು ಅಲ್ಲಿ 144 ವರ್ಷಗಳಿಗೆ ಒಮ್ಮೆ ಅಷ್ಟೇ. ಹಾಗಾಗಿ ಅಲ್ಲಿದ್ದಂಥದ್ದು ಕಂಪ್ಲೀಟ್ ಆಗಿ ಟೆಂಪ್ರವರಿ ಸ್ಟ್ರಕ್ಚರ್ಗಳೇ ಜಾಸ್ತಿ. ಆದರೆ ಈಗ ಅಂಥ ಸ್ಟ್ರಕ್ಚರ್ಗಳಿಗೆ ಬೆಂಕಿ ಒಂದು ಕಡೆಗೆ ಹಬ್ತಾ ಇದ್ದಾಗೆ ಅದು ಬಹಳ ವೇಗವಾಗಿ ಎಲ್ಲ ಕಡೆ ವ್ಯಾಪಿಸೋದಕ್ಕೂ ಕೂಡ ಕಾರಣ ಆಯಿತು. ವಿಶ್ವದ ಹಲವು ಕಡೆ ಈ ಬಾರಿ ಈ ರೀತಿಯಾದಂಥ ಅಗ್ನಿ ಅನಾಹುತಗಳು ಮೇಲಿನ ಮೇಲೆ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೇನೆ ವಿಶ್ವದ ಅತಿ ದೊಡ್ಡ ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಆತಂಕಕ್ಕೆ ಕಾರಣ ಆಗಿರುವಂಥ ವಿಚಾರ. ಆಮೇಲೆ ಇದೇನು ಇವತ್ತಿಗೆ ಮುಗಿಯುವಂಥದ್ದಲ್ಲ, ಇದು 45 ದಿನಗಳ ನಡೆಯುವಂಥ ಕಾರ್ಯಕ್ರಮ. ಇದು ಹತ್ತತ್ರ ಫೆಬ್ರವರಿ 26-27ನೇ ತಾರೀಕು ತನಕನೂ ಕೂಡ ಈ ಕಾರ್ಯಕ್ರಮ ಇರುತ್ತೆ. ಈ ಕಾರಣಕ್ಕಾಗಿ ಈಗ ಬಿದ್ದಿರುವಂಥ ಬೆಂಕಿ ಮುಂದೆ ಇಂಥ ಅನಾಹುತಗಳು ಆಗದೇ ಇರುವಂಥ ರೀತಿಯಾಗಿ ಎಚ್ಚೆತ್ತುಕೊಳ್ಳೋದಕ್ಕೂ ಕೂಡ ಒಂದು ಪಾಠ ಆಗಿದೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಯಾಕಂದರೆ ಅಲ್ಲಿ ಹಾಕಿರುವಂಥ ಟೆಂಟ್ಗಳೇನಿದೆ, ಒಂದು ಟೆಂಟ್ನಿಂದ ಮತ್ತೊಂದು ಟೆಂಟ್ಗೆ ಏನು ಹೆಚ್ಚು ಕಡಿಮೆ ಅಂತಂದ್ರೂ ಒಂದು 5-10 ಅಡಿ ಅಷ್ಟೇ ಅದು ಡಿಸ್ಟೆನ್ಸ್ ಇರುವಂಥದ್ದು. ಒಂದು ಕಡೆ ಒಂದು ಟೆಂಟು, ಮತ್ತೊಂದು ಕಡೆ ಅಲ್ಲ, ಅಕ್ಕಪಕ್ಕದಲ್ಲೇ ಇರುವಂಥ ಸಾವಿರಾರು ಟೆಂಟ್ಗಳಿದೆ. ಒಂದು ಟೆಂಟ್ಗೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವು ಬಹಳ ವೇಗವಾಗಿ ವ್ಯಾಪಿಸೋದಕ್ಕೂ ಕೂಡ ಕಾರಣ ಆಗುತ್ತೆ. ಅದೃಷ್ಟವಶಾತ್ ಹಗಲಿನ ಸಂದರ್ಭದಲ್ಲಿ ಅನಾಹುತ ಆದಂಥ ಕಾರಣಕ್ಕಾಗಿ ಟೆಂಟ್ನಲ್ಲಿ ಹೆಚ್ಚಿನ ಮಂದಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಸ್ಥಳಕ್ಕೆ ಅಧಿಕಾರಿಗಳೆಲ್ಲ ಕೂಡಲೇ ತೆರಳಬೇಕು. ಭಕ್ತರಿಗೆ, ನಾಗಾ ಸಾಧುಗಳಿಗೆ ತೊಂದರೆ ಆಗಬಾರ್ದು, ಕ್ರಮ ತೆಗೆದುಕೊಳ್ಳಿ ಬಹಳ ಕ್ವಿಕ್ ಆಗಿ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಎದ್ನೋ ಬಿದ್ನೋ ಅಂತ ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಆ ಸ್ಥಳದ ಕಡೆ ಈ ಕ್ಷಣಕ್ಕೆ ಸಂಬಂಧಪಟ್ಟಾಗೆ ನಾವು ನೋಡೋದಾದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದೌಡಾಯಿಸ್ತಾ ಇದ್ದಾರೆ. ಹೇಳಿ ಕೇಳಿ ಇವತ್ತೇನು ಶಾಹಿ ಸ್ನಾನ ಅನ್ನುವಂಥದ್ದು ಇರಲಿಲ್ಲ. ಆದರೆ ಭಕ್ತರು ಬಹಳ ಸಂಖ್ಯೆಯಲ್ಲಿ ಬಂದು ನದಿಯಲ್ಲಿ ಮಿಂದೇಳುವಂಥದ್ದು ಇವತ್ತು ಕೂಡ ನಡೆಯುತ್ತೆ. ಬಟ್ ಇವತ್ತು ಭಾನುವಾರ ಆದಂಥ ಕಾರಣಕ್ಕಾಗಿ ಬಹುಶಃ ಬಹಳಷ್ಟು ಮಂದಿ ಅಧಿಕಾರಿಗಳು ರೆಸ್ಟಲ್ಲಿ ಇದ್ರೋ ಏನೋ ಗೊತ್ತಿಲ್ಲ, ಆ ಸ್ಥಳದಲ್ಲಿ ಇದ್ರೋ ಇಲ್ವೋ, ಅವ್ರನ್ನೆಲ್ಲ ಹೋಗಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಎಗೇನ್ ಇವತ್ತು ಶಾಹಿ ಸ್ನಾನ ಅನ್ನುವಂಥದ್ದು ಆ ಕೆಲ ದಿನಗಳು ಏನಿದೆ, ಆ ನಿಗದಿತ ದಿನಗಳು ಅದು ಇವತ್ತು ಅಲ್ಲದೆ ಹೋದರೂ ಕೂಡ ಭಾನುವಾರ ಆಗಿರುವಂಥ ಕಾರಣಕ್ಕಾಗಿ ಬಹಳ ಸಂಖ್ಯೆಯಲ್ಲಿ ಇವತ್ತು ಜನ ಕೂಡ ಸೇರಿದ್ರು ಅನ್ನುವಂಥದ್ದನ್ನು ಕೂಡ ನಮ್ಮ ಪ್ರತಿನಿಧಿ ನಮಗೆ ತಿಳಿಸ್ತಾ ಇದ್ರು. ಪ್ರಯಾಗ್ರಾಜ್ನಲ್ಲಿ ಬೆಂಕಿ ಈಗ ಸ್ವಲ್ಪ ತಹಬದಿಗೆ ಬಂದಿದೆ. ಹಲವು ಟೆಂಟ್ಗಳ ಬೆಂಕಿಯನ್ನ ಸದ್ಯ ಸಿಬ್ಬಂದಿ ನಂದಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೂ ಹಲವು ಟೆಂಟ್ಗಳ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಅನ್ನುವಂಥದ್ದು ಮುಂದುವರಿತಾ ಇದೆ. ಜನರನ್ನ ಸುರಕ್ಷಿತವಾಗಿ ಹೊರತಂದಿದ್ದಾರೆ NDRF ಹಾಗೆ SDRF. ಕೂಡಲೇ ಟೆಂಟ್ ಒಳಗಿದ್ದಂಥ ಮಂದಿಯನ್ನ, ಸ್ವಲ್ಪ ದೂರದ ಟೆಂಟ್ಗಳಲ್ಲೂ ಮಲಗಿದ್ದಂಥ ಮಂದಿಯನ್ನಾದ್ರೂ ಒಳಗೆ ಇದ್ದು ಅವರಿಗೆ ಆ ವಿಷಯನೇ ಗೊತ್ತಿರೋದಿಲ್ಲ ಅಂಥ ಮಂದಿಯನ್ನೆಲ್ಲ ಹೊರತರುವಂಥ ಪ್ರಯತ್ನಗಳು ಬಹಳ ಕ್ವಿಕ್ ಆಗಿದೆ. ಹೀಗಾಗಿ ಆಗಬಹುದಾಗಿದ್ದಂಥ ದೊಡ್ಡ ಅನಾಹುತ ಸ್ವಲ್ಪದರಲ್ಲಿ ತಪ್ಪಿದೆ ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ, ಪ್ರಾಣಹಾನಿಗೆ ಸಂಬಂಧಪಟ್ಟಂಗೆ ಅಥವಾ ಸಾವು ನೋವಿಗೆ ಸಂಬಂಧಪಟ್ಟಂಗೆ. ಆದರೆ ಅಪಾರ ಪ್ರಮಾಣದ
ಟೆಂಟ್ಗಳು ಹೀಗೆ ನಷ್ಟ ಆಗಿರುವಂಥ ಕಾರಣಕ್ಕಾಗಿ ಅಥವಾ ನಾಶ ಆಗಿರುವಂಥ ಕಾರಣಕ್ಕಾಗಿ ಅಲ್ಲಿ ಸಹಜವಾಗಿ ಹೋದಂಥ ಭಕ್ತರುಗಳು ತಮ್ಮ ಅತ್ಯಮೂಲ್ಯವಾದಂಥ ವಸ್ತುಗಳನ್ನೆಲ್ಲ ಇಟ್ಟಿರ್ತಾರೆ, ಅವೆಲ್ಲ ಬೆಂಕಿಗೆ ಆಹುತಿ ಆಗಿದೆ ಅಂತ ಕಾಣಿಸುತ್ತೆ. ಹಲವು ವೆಹಿಕಲ್ಗಳು ಈಗಲೂ ಕೂಡ ಬೆಂಕಿ ಹೊತ್ತ ಇರುವಂಥ ಸ್ಥಳದಲ್ಲಿ ನೀವು ನೋಡ್ಬೋದು. ಕೆಲ ಕಾರ್ಗಳನ್ನು ಅಲ್ಲೇ ನಿಲ್ಲಿಸಲಾಗಿದೆ. ಕಾರಣ ಬಹುಶಃ ಅವ್ರು ಇಲ್ಲ ಅಲ್ಲಿ ಯಾರು ಕೂಡ. ಹೀಗಾಗಿ ಆ ಕಾರ್ಗಳನ್ನು ಕೂಡ ತೆಗೆಯೋಕ್ಕಾಗದೇ ಇರುವಂಥ ಕಾರಣಕ್ಕಾಗಿ ವೆಹಿಕಲ್ಗಳು ದೊಡ್ಡ ಪ್ರಮಾಣದಲ್ಲಿ ಸುಟ್ಟು ಭಸ್ಮ ಆಗಿದೆ.